ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಶ್ರೀರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ಇಂದ್ರಜಿತು ಎಷ್ಟೇ ಪ್ರಯತ್ನ ಪಟ್ಟು ಸರ್ಪಾಸ್ತ್ರ ಬಿಟ್ಟು ಒಂದ್ಸರಿ ವಾನರ ಸೈನ್ಯನ ಪೂರ್ತಿ ಮೂರ್ಛೆ ತಪ್ಸಿದ್ದ. ಅಂದ್ರೂನು ಗರುಡ ಬಂದು ಮತ್ತೆ ರಕ್ಷಣೆ ಕೊಟ್ಟ. ಮತ್ತೊಂದ್ಸರಿ ಅದೃಶ್ಯವಾಗಿ ನಿಂತು ಮತ್ತೆ ವಾನರ ಸೈನ್ಯನ ಮೂರ್ಛೆ ತಪ್ಪಿಸಿದ. ಹನುಮಂತ ಸಂಜೀವಿನಿ ಪರ್ವತನ ತಗೊಂಡ್ ಬಂದು ಮತ್ತೆ ಎಲ್ರು ಬದುಕಿರು. ಈಗ ಮೂರನೇ ಸರಿ ಮತ್ತೆ ಮಾರಣ ಹೋಮ ಮಾಡಿ ಬಂದು ಅದೃಶ್ಯನಾಗಿ ಬಿಲ್ಲುಗಳ ಬಾಣಗಳ ಮಳೆನ ಸುರಿಸ್ತಿದ್ದಾನೆ. ಲಕ್ಷ್ಮಣನಿಗೆ ಕೋಪ ಬರತ್ತೆ. ಕೋಪ ಬಂದು ರಾಮನ ಹತ್ರ ಕೇಳ್ತಾನೆ, ಯಾಕೆ ಇವನು ಅದೃಶ್ಯವಾಗಿ ಬಾಣನ ಬಿಡ್ತಿದ್ದಾನೆ, ಯಾಕೆ ಈ ರೀತಿ ಇವನು ಹೋರಾಟ ಮಾಡ್ತಿದ್ದಾನೆ, ಅಂದ್ರೆ ಹೇಡಿಗಳ ತರ ಮಾಡ್ತಿದ್ದಾನೆ ಅಂತ. ಅದಕ್ಕೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು, ಹೇಡಿಗಳು ಯಾರ್ ಬೆನ್ ಹಿಂದೆ ನಿಂತು ಹೋರಾಟ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಯುದ್ಧಕ್ ಕರೀತಾರೆ, ಅವರಿಗೆ ನಾವು ಯಾವ ರೀತಿನೂ ಪ್ರತಿಕ್ರಿಯೆ ಕೊಡ್ಬಾರ್ದು ಅಂತ. ಮತ್ತೆ ಇಂದ್ರಜಿತು ಏನ್ ಮಾಡ್ತಾನೆ, ಅವನ ಹತ್ರ ಇರುವಂತ ಒಂದ್ ಅಸ್ತ್ರದಿಂದ, ಅದು ಸಂಮೋಹನ ಅಸ್ತ್ರ ಅಂತ, ಅದನ್ನ ಮತ್ತೆ ವಾನರ ಸೈನ್ಯ ಮೇಲೆ ಪ್ರಯೋಗ ಮಾಡ್ತಾನೆ. ಮತ್ತೆ ವಾನರು ಎಲ್ಲರೂ ತಲೆ ಚಕ್ರ ಬಂದು ಕೆಳಗಡೆ ಬೀಳ್ತಾರೆ. ಅಷ್ಟ್ರಲ್ಲಿ ರಾಮನ ಕಣ್ಣಿಗೆ ಇಂದ್ರಜಿತು ಬೀಳ್ತಾನೆ. ರಾಮ ಇಂದ್ರಜಿತುಗೆ ಗುರಿ ಇಟ್ಟು ಬಾಣ ಬಿಡೋ ಅಷ್ಟ್ರಲ್ಲಿ ಇಂದ್ರಜಿತು ಮತ್ತೆ ಮಾಯ ಆಗಿ, ಅಂದ್ರೆ ಭಯ ಪಡ್ಕೋತಾನೆ, ಅಯ್ಯೋ ರಾಮನ್ ಕಣ್ಣಿಗೆ ಬಿದ್ದೆ ನಾನು. ಅಂದ್ರೆ ರಾಮ ನೋಡಿದ ತಕ್ಷಣ ಅವನಿಗೆ ಭಯ, ರಾಮನ್ ಕಣ್ಣಿಗೆ ಬಿದ್ದೆ ನಾನು, ರಾಮ ನನ್ನ ಸುಮ್ನೆ ಬಿಡಲ್ಲ, ನನ್ನ ಸಂಹಾರ ಮಾಡ್ತಾನೆ ಅಂತ ಭಯ ಪಡ್ಕೊಂಡು ಹೋಗ್ತಾನೆ. ಅವನೇನು ಸಂಮೋಹನ ಅಸ್ತ್ರ ಬಿಟ್ಟು ಎಲ್ಲಾ ವಾನರನ್ನ ಮೂರ್ಛೆಗೊಳಿಸಿದ. ರಾಮ ಅದಕ್ಕೆ ವಿಜ್ಞಾನ ಅಸ್ತ್ರ ಬಿಟ್ಟು ಎಲ್ಲಾ ಸೈನ್ಯನು ಮತ್ತೆ ಚೇತರಿಸ್ಕೊಳ್ಳೋ ತರ ಅವನ್ ಬಿಟ್ಟಿರುವಂತ ಅಸ್ತ್ರನ ಶಮನ ಮಾಡಿದ. ಅದು ವಿಜ್ಞಾನ ಅಸ್ತ್ರದಿಂದ. ನೋಡಿ, ನಾವು ವಿಜ್ಞಾನ ಸೈನ್ಸ್ ಅನ್ನೋದು ಇವಾಗಿದೆ ಅನ್ಕೊಂಡಿದ್ವಿ, ಬಟ್ ಅದು ರಾಮನ್ ಕಾಲಕ್ಕೇನೆ ಇದೆ. ಆ ರೀತಿ ಅವನ ಸೈನ್ಯನ, ವಾನರ ಸೈನ್ಯನ ರಾಮ ಬದುಕಿಸಿದ. ಅವನು 4ನೇ ಸಾರಿ ಪೂಜೆ ಮಾಡಕ್ ಹೋಗ್ತಿದ್ದಾನೆ, ಮಾರಣ ಹೋಮ. ಅವನು 4 ಸಾರಿ, ಅಂದ್ರೆ ಅವನಿಗೆ ಬ್ರಹ್ಮದೇವರ ವರ ಇದೆ, ಅವನು 4 ಸಾರಿ ಆ ಪೂಜೆನ ಪೂರ್ತಿ ಮಾಡಿದ್ರೆ ಅವನಿಗೆ ಯಾರಿಂದನೂ ಸಾವಿರಲ್ಲ, ದೇವ್ರಿಂದನೂ ಸಾವಿರಲ್ಲ, ಮನುಷ್ಯರಿಂದನೂ ಸಾವಿರಲ್ಲ. ಹಾಗಾಗಿ ಬ್ರಹ್ಮದೇವ್ರ ವರ ಕೊಟ್ಟಿರ್ತಾರೆ. ಹಾಗಾಗಿ ವಿಭೀಷಣ ಹೋಗಿ ರಾಮಚಂದ್ರಗೆ ಹೇಳ್ತಾನೆ, ನೋಡು ರಾಮ, ಈ ರೀತಿ ಅವನಿಗೆ ಬ್ರಹ್ಮದೇವರಿಂದ ವರ ಇದೆ, ಈಗ ಅವನ್ ಹೋಗಿ ಏನಾದ್ರೂ 4ನೇ ಸಾರಿ ಮಾರಣ ಹೋಮ ಪೂಜೆ ಮಾಡಿದ್ರೆ ಅವನು, ನೀನು ಕಷ್ಟ ಆಗತ್ತೆ ಅವನ ಕೊಲ್ಲೋದು. ನಾವು ಇದನ್ನ ಪೂರ್ತಿ ಮಾಡದೇ ಇರೋ ತರ ತಡಿಬೇಕು, ಅಡ್ಡಿಪಡಿಸ್ಬೇಕು ಅವನ್ ಹೋಮಕ್ಕೆ. ಅಂದ್ರೆ ಇವಾಗ ಅದ್ ಕಂಪ್ಲೀಟ್ ಆಗ್ಬಿಟ್ರೆ ಅವನಿಗೆ ಯಾರಿಂದನೂ ಸಾವಿರಲ್ಲ, ನಿನ್ನಿಂದನೂ ಸಾವಿರಲ್ಲ ಅಂತ. ಹಾಗಾಗಿ ಅವನು ಹೋಗೋದ್ನ ನಾವು ತಡಿಬೇಕು ಅಂತ. ಆದ್ರೆ ರಾಮಚಂದ್ರ ಮಾತ್ರ, ಇಲ್ಲ, ನಾನು ಹೇಡಿಗಳ ಜೊತೆ ಯುದ್ಧ ಮಾಡಲ್ಲ, ಅವನು ಮುಂದೆ ಬಂದು ನನ್ ಜೊತೆ ಯುದ್ಧ ಮಾಡಂದ್ರೆ ನಾನ್ ಮಾಡ್ತೀನಿ, ನಾನ್ ಹೇಡಿಗಳ ಜೊತೆ ಯುದ್ಧ ಮಾಡಲ್ಲ ಅಂತ. ಅದಕ್ಕೆ ಲಕ್ಷ್ಮಣ, ನಾನ್ ಮಾಡ್ತೀನಿ, ನಾನ್ ಆ ಪೂಜೆ ಪೂರ್ತಿ ಆಗದೆ ಇರೋ ತರ ನಾನ್ ತಡಿತೀನಿ, ಆದ್ರೆ ಆ ಜಾಗ ಎಲ್ಲಿದೆ ಗೊತ್ತಿಲ್ಲ, ಹೇಗ್ ಹೋಗೋದು, ಯಾಕಂದ್ರೆ ಅದು ತುಂಬಾ ರಹಸ್ಯವಾದ ಸ್ಥಳ ಅಂತೆ. ನಿಕುಂಬಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ರಾವಣ ಮತ್ತೆ ಇವನ್ ಮಾತ್ರ ಹೋಗಿ ಹೋಮ ಪೂಜೆ ಮಾಡ್ತಿದ್ರು ಅಂತೆ. ಅದಕ್ಕೆ ವಿಭೀಷಣ, ಅದು ನನಗ್ ಗೊತ್ತಿದೆ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹನುಮಂತ, ಸುಗ್ರೀವ ಅಲ್ಲ, ಹನುಮಂತ ಮತ್ತೆ ವಾನರ ಸೈನ್ಯ, ಲಕ್ಷ್ಮಣ, ಇವ್ರನ್ನೆಲ್ಲ ಕರ್ಕೊಂಡು ವಿಭೀಷಣ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಜಾಗ ಫುಲ್ ಕತ್ತಲ್ ತರ, ಅಂದ್ರೆ ಅಲ್ಲಿ ಏನೂ ಕಾಣಿಸ್ತಿಲ್ಲ, ಒಂದ್ ಗಿಡ ಮರ ಯಾವ್ದು ಏನೂ ಕಾಣಿಸ್ತಿಲ್ಲ. ಬ್ಲಾಂಕ್, ಯಾವ ರೀತಿ ಆಕಾಶ ನಮಗ್ ನೋಡಿರುವಾಗ ಬ್ಲಾಂಕ್ ಆಗಿ ಕಾಣಿಸತ್ತೆ, ಆ ರೀತಿ ಬ್ಲಾಂಕ್ ಆಗಿ ಕಾಣಿಸ್ತಿದ್ದಂತೆ. ಲಕ್ಷ್ಮಣ, ಇದೆಂತ ಸ್ಥಳ, ಇಲ್ಲಿ ಒಂದು ಗಿಡ ಇಲ್ಲ, ಮರ ಇಲ್ಲ, ಮಣ್ಣಿಲ್ಲ, ಕಲ್ಲಿಲ್ಲ, ಮುಳ್ಳಿಲ್ಲ, ಇದೆಂತ ಸ್ಥಳ, ನೀರು ಹರಿತಿಲ್ಲ ಇಲ್ಲಿ, ಅಂದ್ರೆ ಅಲ್ಲೇನು ಇಲ್ಲ ಅಂತ. ಆ ರೀತಿ ಅದು ರಹಸ್ಯವಾದ ಜಾಗ. ಅದಕ್ಕೆ ವಿಭೀಷಣ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ನೀನು ಸುಮ್ನೆ ಅಲ್ಲಿ ಆ ಕಡೆ ದಿಕ್ಕಿಗೆ ನೀನು ಬಾಣನ ಬಿಡು, ಆಮೇಲೆ ಎಲ್ಲ ನಿನ್ಗೆ ಕಾಣ್ಸತ್ತೆ, ನೀನ್ ಬಿಡು ಬಾಣನ ಅಂತ. ಲಕ್ಷ್ಮಣ ಬಾಣ ಬಿಡ್ತಾನೆ. ಆ ಕಡೆ ದಿಕ್ಕಿನಿಂದ, ಅಂದ್ರೆ ಎಲ್ಲಿ ಖಾಲಿ ಜಾಗ ಇತ್ತು ಆ ದಿಕ್ಕಿನಿಂದ ಪಕ್ಷಿಗಳು, ಪ್ರಾಣಿಗಳು, ಮೃಗ, ಕೀಟಗಳು, ರಾಕ್ಷಸರೇ ಬರ್ತಾರಂತೆ ಆ ಜಾಗದಿಂದ. ಇವನು ಬಾಣ ಬಿಡುವಂತ ಒಂದ ಫೋರ್ಸಿಗೆ ವಿಭೀಷಣ ಹೇಳ್ತಾನೆ, ಪ್ರಾಣಿಗಳನ್ನೆಲ್ಲ ಕೊಂದಾಕು, ಪಕ್ಷಿಗಳನ್ನೆಲ್ಲ ಕೊಂದಾಕು, ನೀನು ರಾಕ್ಷಸರ್ನೆಲ್ಲ ಕೊಂದಾಕು. ಅಲ್ಲಿ ಬರ್ತಿರುವಂತ ರಾಕ್ಷಸರ್ನ ಹನುಮಂತ, ಅಲ್ಲಿ ಒಂದ್ ಮರ ಕಾಣ್ಸತ್ತಂತ ಅವ್ನಿಗೆ ದೂರದಿಂದ, ಆ ಮರ ಎತ್ತಿ ಎಲ್ಲಾ ರಾಕ್ಷಸರ್ನು ಬಡ್ದು ಕೊಂದ್ ಹಾಕ್ತಾನಂತೆ ಹನುಮಂತ. ಇಡೀ ರಾಕ್ಷಸರ ಜೊತೆ ಹನುಮಂತ ಯುದ್ಧ ಮಾಡ್ತಿದ್ರೆ
ಇಡೀ ರಾಕ್ಷಸ ಸೈನ್ಯನೇ ಸಂಹಾರ ಮಾಡ್ಬಿಡ್ತಾನಂತೆ. ಮಾಡ್ತಿರೋದ್ನ ನೋಡಿ ಇಂದ್ರಜಿತ್ಗೆ ಇನ್ನು ನಾನು ತಡ ಮಾಡಿರೆ ರಾಕ್ಷಸ ಸೈನ್ಯ ಎಲ್ಲ ಸಂಹಾರ ಮಾಡಿ ಇವ್ರು ನನ್ವರೆಗೂ ಬಂದ್ಬಿಡ್ತಾರೆ, ನನ್ನ ಪೂಜೆ ಪೂರ್ತಿ ಆಗಲ್ಲ, ನಂದಿ ಮಾರನ ಹೋಮ ಪೂರ್ತಿ ಆಗಲ್ಲ ಅನ್ಕೊಂಡು ಅನಿವಾರ್ಯ ಅಂತ ಅವನೇ ಎದ್ದು ಬರ್ತಾನೆ, ಇಂದ್ರಜಿತ್ತುನೇ ಬರ್ತಾನೆ. ಬಂತಿದ್ದಂಗೆನೆ ವಿಭೀಷಣ ನೋಡ್ತಾನೆ, ನೋಡಿ ಹೇಳ್ತಾನೆ, ಇವನೇ ನೋಡು ಲಕ್ಷ್ಮಣ ಇಂದ್ರಜಿತು ಅಂತ. ಇವನೇ ಅದೃಶ್ಯದಿಂದ ವಾನನ ಬಿಟ್ಟ, ಇವನೇ ಅದೃಶ್ಯದಿಂದ ವಾನರ್ಗೆಲ್ಲಾನು ಅಷ್ಟು ಕಷ್ಟ ಕೊಟ್ಟ, ಇವನೇ ಆ ಹೇಡಿ ಬೆನ್ ಹಿಂದೆ ನಿಂತು ಯುದ್ಧ ಮಾಡಿದಂತ ಹೇಡಿ ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನೀನು ಈಗ ಬಾ, ಕಣ್ಣಿಗ್ ಕಾಣಿಸೋ ತರ ಯುದ್ಧ ಮಾಡು, ಹೇಡಿ ತರ ಯುದ್ಧ ಮಾಡ್ಬೇಡ, ಇನ್ನು ನಿನ್ ಸಾವು ಖಚಿತ, ಇದು ರಾಮನಾಣೆಗೂ ಅಂತ ಲಕ್ಷ್ಮಣ ಹೇಳ್ತಾನಂತೆ. ಅದಕ್ಕೆ ಇಂದ್ರಜಿತುಗೆ ಲಕ್ಷ್ಮಣನ್ ಮಾತಿನ ಮೇಲೆ ಗಮನ ಇಲ್ಲ, ವಿಭೀಷಣನ್ ಮೇಲೆ ಕೋಪ. ಯಾಕಂದ್ರೆ ತನ್ನವ್ರನ್ನ ಬಿಟ್ಟು ಬೇರೆ ಅಂದ್ರೆ ಅಪೋಸಿಟ್ ಗ್ಯಾಂಗಿಗೆ ಹೋಗಿ ಸೇರ್ಕೊಂಡಿದ್ದಾನಲ್ಲ, ಅದಕ್ಕೆ ಬೈತಿರ್ತಾನಂತೆ ವಿಭೀಷಣನ್ಗೆ, ನೀನು ನನ್ನ ಚಿಕ್ಕಪ್ಪ ಅಂತ ಹೇಳ್ಕೊಳಕ್ಕೆ ನನಗ್ ಲಜ್ಜೆ ಉಂಟಾಗತ್ತೆ, ನಮ್ಮವ್ರು ಕೊನೆಗೂ ನಮ್ಮವ್ರೇ, ಅಂದ್ರೆ ರಕ್ತ ಸಂಬಂಧ ಏನಿದೆ ಆ ಸಂಬಂಧ ಎಲ್ಲೂ ಹೋಗಲ್ಲ, ಹೊರ್ಗಿನವ್ರೆ, ಮನೆಯವ್ರೆ. ಇಂಥ ಸಮಯದಲ್ಲಿ ನೀನು ಅಣ್ಣನ್ನ ಬಿಟ್ಟು ಹೋಗಿದ್ಯಾ, ನಿನ್ನನ್ನ ಬಿಟ್ಟು ಹೋಗಿದ್ಯಾ, ನನ್ನ ಅಣ್ಣನ ಮಗ ಅಂತಾನೂ ನೋಡ್ದೆ ನೀನ್ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ ನಾನ್ ಹೋಮ ಮಾಡೋ ಜಾಗಕ್ಕೆ, ನೀನು ಎಂತ ಸ್ವಾರ್ಥಿ ಇರ್ಬೇಕು ಅಂತ ಈ ರೀತಿ ಎಲ್ಲ ಬೈತಿದ್ದಾನೆ ಇಂದ್ರಜಿತು ವಿಭೀಷಣನ್ಗೆ. ಮತ್ತೆ ಹೇಳ್ತಾನಂತೆ, ಕೆಟ್ಟವ್ರೇ ಇರ್ಲಿ, ಅವ್ರ ಎಂತ ನೀಚ್ ಕೆಲ್ಸಾನೇ ಮಾಡ್ಲಿ, ನಮ್ಮವ್ರ ಅಂದ್ರೆ ಅವ್ರು ನಮ್ಮವ್ರೆ, ನಮ್ಮ ಅಣ್ಣನೇ, ನಮ್ಮ ಬಂಧು ಬಳಗಾನೆ, ಹಂಗಂತ ನಾವು ಬೇರೆದವ್ರು ಏನೇ ಮಾಡಿರು ಹೊರಗಿನವ್ರಿಗೆ ಹೋಗಿ ಸಪೋರ್ಟ್ ಮಾಡ್ಬಾರ್ದು, ಸಹಾಯ ಮಾಡ್ಬಾರ್ದು. ನೀನು ಎಂತ ಕ್ರೂರಿ, ಇಂತ ಪರಿಸ್ಥಿತಿಯಲ್ಲಿ ಅಣ್ಣನ್ ಜೊತೆ ನಿಲ್ಲೋದ್ ಬಿಟ್ಟು ನಿನ್ ಲಾಭನ ನೋಡ್ಕೊಂಡು ಆ ರಾಮನ್ ಹತ್ರ ಹೋಗಿದ್ಯಾ, ಈ ರೀತಿ ಎಲ್ಲ ಬೈತಿರ್ತಾನೆ. ಅದಕ್ಕೆ ವಿಭೀಷಣ ಹೇಳ್ತಾನೆ, ನಾನು ಕೆಟ್ಟವನೇನ್ ಇರ್ಲಿಲ್ಲ ಅಲ್ಲ, ರಾವಣ ಯಾಕ್ ನನ್ನ ಲಂಕೆಯಿಂದ ಹೊರಗ್ ಹಾಕ್ತಾ, ಯಾಕ್ ಬಹಿಷ್ಕಾರ ಮಾಡ್ದ, ನಿನ್ ತಂದೆನೋ ನಮ್ಮವನೇ, ನನ್ ತಮ್ಮನೇ, ಏನೋ ನನಗ್ ಒಳ್ಳೆ ಮಾತು ಹೇಳ್ದ ಅಂತ ಇಟ್ಕೋಬಹುದಿತ್ತಲ್ಲ, ಯಾಕ್ ನನ್ನನ್ನ ಹೊರಗ್ ಹಾಕ್ತಾ, ಈ ರೂಲ್ಸ್ ನಿಮಗ್ ಅಪ್ಲೈ ಆಗಲ್ವಾ, ಈ ರೂಲ್ಸ್ ನನಗ್ ಮಾತ್ರ ಅಪ್ಲೈ ಆಗತ್ತಾ. ಸೊ ಈ ರೀತಿ ಎಲ್ಲಾ ವಿಭೀಷಣದು ಇಂದ್ರಜಿತುನು ಮಾತುಕತೆ ಆಗ್ತಿದೆ. ಅಲ್ಲಿ ಹನುಮಂತ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ತಿದ್ದಾನೆ, ಲಕ್ಷ್ಮಣ ಕಾಯ್ತಾ ಇದ್ದಾನೆ ಇಂದ್ರಜಿತುನ್ ಜೊತೆ ಯುದ್ಧ ಮಾಡಕ್ಕೆ. ಅದಕ್ಕೆ ವಿಭೀಷಣ ಮತ್ತೆ ಇಂದ್ರಜಿತುಗೆ ಹೇಳ್ತಾನೆ, ನೋಡು, ಇವತ್ತು ರಾವಣನಿಗೆ ಆ ಪರಿಸ್ಥಿತಿ ಬಂದಿದ್ದು ನಿನ್ನಿಂದ ಅಲ್ಲ, ಅವನು ಮಾಡ್ಬಾರದ್ ಕೆಲಸಗಳನ್ನ ಎಲ್ಲ ಮಾಡಿದ್ದಾನೆ, ಯಾವ್ಯಾವ ಕೆಲಸಗಳನ್ನ ಮಾಡ್ಬಾರ್ದು, ಯಾವ್ದ್ಯಾವ್ದ್ ಅಧರ್ಮ ಅದೆಲ್ಲವನ್ನು ಮಾಡಿದ್ದಾನೆ. ಅವನ ಹತ್ರ ಎಲ್ಲಾ ಇತ್ತು, ಅಷ್ಟು ಶಕ್ತಿ ಇದೆ ಅಂತ ಹೋಗಿ ದೇವತೆಗಳನ್ನೇ ವಿರುದ್ಧ ಕಟ್ಕೊಂಡ, ಬೇರೆ ಒಂದ್ ಮನೆಯಲ್ಲಿ ದೀಪ ಬೆಳಗುವಂತ ಹೆಣ್ಣನ್ನ ಕದ್ಕೊಂಡ್ ಬಂದ, ಕದಿಯೋದು ತಪ್ಪು, ಕತ್ಕೊಂಡ್ ಬರೋದು ತಪ್ಪು, ಅದು ಪರರ ವಸ್ತು, ಅದನ್ನ ತಗೋಬಾರ್ದಿತ್ತು ಅವನು. ಈ ರೀತಿ ಋಷಿ ಮುನಿಗಳು ಯಾರು ಧರ್ಮದ ಮಾರ್ಗದಲ್ಲಿದ್ರು, ಯಾರು ಪೂಜೆ ಯಜ್ಞ ಹೋಮ ಅಂತ ಮಾಡಿ ಒಳ್ಳೆ ಕೆಲ್ಸ ಮಾಡ್ಬೇಕ್ ಅನ್ಕೊಂಡ್ರು, ಅವ್ರಿಗೆಲ್ಲ ಹಿಂಸೆ ಮಾಡಿದ್ದಾನೆ, ಅವ್ರನ್ನೆಲ್ಲ ಕೊಂದಿದ್ದಾನೆ. ಸ್ವಂತ ತಮ್ಮ ಕುಬೇರನ್ನೇ ಅವನು ಯುದ್ಧದಲ್ಲಿ ಸೋಲ್ಸಿ ಅವನ ರಥನ ತಗೊಂಡ್ ಬಂದಿದ್ದಾನೆ. ಅವ್ನೇನ್ ಸ್ವರ್ಣ ರಥ ಇತ್ತು, ಪುಷ್ಪಕ ವಿಮಾನ, ಅದು ರಾವಣಂದಲ್ಲ, ಅದು ಕುಬೇರಂದು, ಆದ್ರೆ ರಾವಣ ತಗೊಂಡ್ ಬಂದಿರ್ತಾನೆ. ಅದೆಲ್ಲ ಅಧರ್ಮಕ್ಕೆ ರಾಮ ಈಗ ಅವನಿಗೆ ಶಿಕ್ಷೆ ಕೊಡ್ತಿದ್ದಾನೆ ಅಂತ. ಸೊ ಇವ್ರದ್ದೆಲ್ಲ ಮಾತುಕತೆ ಆಗ್ತಿರತ್ತೆ. ನಂತರ ಲಕ್ಷ್ಮಣನ್ ಜೊತೆ ಯುದ್ಧ ಮಾಡ್ತಾನೆ. ಇಬ್ರು ಮೊದ್ಲು ಬಾಣಗಳಿಂದ ಯುದ್ಧ ಮಾಡ್ತಾರಂತೆ. ಇಂದ್ರಜಿತು ಲಕ್ಷ್ಮಣ 3 ಬಾಣ ಬಿಟ್ಟು ಇಂದ್ರಜಿತುವಿನ ಬಿಲ್ಲನ್ನ ಮುರಿತಾನಂತೆ. ಇಂದ್ರಜಿತು ಮತ್ತೆ ಒಂದ್ ಬಿಲ್ಲನ್ನ ಎತ್ಕೊಂಡು 5 ಬಾಣನ ಬಿಟ್ಟು ಲಕ್ಷ್ಮಣನ ಘಾಸಿಗೊಳಿಸ್ತಾನಂತೆ. ಮತ್ತೆ ಲಕ್ಷ್ಮಣ 10 ಬಾಣನ ಬಿಟ್ಟು ಇಂದ್ರಜಿತುವಿನ ರಥ ಮುರಿತಾನಂತೆ. ಮತ್ತೆ 10 ಬಾಣಗಳನ್ನ ಬಿಟ್ಟು ಇಂದ್ರಜಿತುವಿನ ಗಾಯಗೊಳಿಸ್ತಾನಂತೆ. ಇದಕ್ಕ ಪ್ರತಿಯಾಗಿ ಇಂದ್ರಜಿತು 10 ಬಾಣಗಳನ್ನ ಬಿಟ್ಟು ಲಕ್ಷ್ಮಣನ ಕವಚ ಮುರಿತಾನಂತೆ. ಆಮೇಲೆ ಒಂದ್ ಬಾಣನ ಲಕ್ಷ್ಮಣನ ಹಣೆಗೆ ಗುರಿಯಾಗಿಟ್ಟು ಬಿಟ್ಟು ಅವನ್ ಹಣೆಯಿಂದ ರಕ್ತ ಸೋರತ್ತಂತೆ. ಸೊ ಇಲ್ಲಿ ಇವ್ರು ಎಷ್ಟು ಘಾಸಿಗೊಳ್ತಾರೆ, ಎಷ್ಟು ರಕ್ತ ಸೋರತ್ತೆ, ಅಷ್ಟ ಅವ್ರ ರೋಷ ಜಾಸ್ತಿ ಆಗ್ತಿತ್ತಂತೆ. ಎಷ್ಟು ದಿನ ಯುದ್ಧ ಮಾಡಿದ್ದಾರೆ ಲಕ್ಷ್ಮಣ ಇಂದ್ರಜಿತು ಅಂದ್ರೆ 3 ದಿನ ಯುದ್ಧ ಮಾಡಿದಾರಂತೆ. ಅಂದ್ರೆ 3 ಹಗಲು 3 ರಾತ್ರಿ ಯುದ್ಧ ಮಾಡಿದಾರಂತೆ. ಮೇಲಿಂದ ದೇವತೆಗಳೆಲ್ಲ ನಿಂತು ನೋಡ್ತಿದಾರಂತೆ. ಹಾಗೆ
ಒಂದು ಕ್ಷಣನೂ ಬಿಡುವಿಲ್ಲದೆ ಯುದ್ಧ ಮಾಡಿದ್ದಾರಂತೆ. ಒಂದೇ ಒಂದು ಕ್ಷಣನೂ ಸ್ನಾನ ಮಾಡೋದು, ಊಟ ಮಾಡೋದು, ಮಧ್ಯೆ ನೀರ್ ಕುಡಿಯೋದು ಯಾವ್ದು ಇಲ್ಲ. ಒಂದು ಕ್ಷಣನೂ ಬಿಡುವಿಲ್ದೇನೆ ಇಬ್ರು ಅಷ್ಟೇ ಪರಾಕ್ರಮಿಗಳು. ಲಕ್ಷ್ಮಣನು ಅವನು ಶೇಷನಾಗನ ಅವತಾರ. ಇಂದ್ರಜಿತು ಇಂದ್ರನ್ನೇ ಸೋಲಿಸಿದ್ದವ, ಅದಕ್ಕೆ ಅವನಿಗೆ ಇಂದ್ರಜಿತು ಅಂತ ಹೆಸರು. ಹೀಗೆ ಲಕ್ಷ್ಮಣ ವಾರಣಾಸ್ತ್ರ ಬಿಟ್ರೆ ಅದಕ್ಕೆ ಪ್ರತಿಯಾಗಿ ಇಂದ್ರಜಿತು ರೌದ್ರಾಸ್ತ್ರ ಬಿಟ್ಟು ಅದನ್ನ ಶಮನ ಮಾಡ್ತಿದ್ದಂತೆ. ಮತ್ತೆ ಆಗ್ನೇಯ ಅಸ್ತ್ರ ಬಿಟ್ರೆ ಸೌರಾಸ್ತ್ರ ಬಿಟ್ಟು ಅದನ್ನ ಶಮನ ಮಾಡ್ತಿದ್ರಂತೆ. ಅಲ್ಲೇ ಪಕ್ಕದಲ್ಲಿ ವಿಭೀಷಣ ನಿಂತಿದ್ದಂತೆ. ವಿಭೀಷಣನ್ ಮೇಲೆ ಕೋಪ ಬಂತಂತೆ ಇಂದ್ರಜಿತುಗೆ. ಅಂದ್ರೆ ಲಕ್ಷ್ಮಣನ್ ಜೊತೆ ಯುದ್ಧ ಮಾಡ್ತಿದ್ದಾನೆ, ಲಕ್ಷ್ಮಣ ಪಕ್ಕದಲ್ಲಿ ವಿಭೀಷಣ ನಿಂತಿದ್ದಾನೆ. ಅವನ್ ಮೇಲೆ ಕೋಪ ಬಂದು ವಿಭೀಷಣನ್ಗೆ ಶಕ್ತಿ ಆಯುಧನ ಪ್ರಯೋಗ ಮಾಡ್ತಾನಂತೆ ಇಂದ್ರಜಿತು. ಚಿಕ್ಕಪ್ಪ ಅಂತಾನು ನೋಡ್ದೆ, ಅಂದ್ರೆ ಇವನು ಶತ್ರು ಸೈನ್ಯ ಸೇರ್ಕೊಂಡಿದ್ದಾನೆ ಅನ್ನೋ ಕೋಪದಲ್ಲಿ ಅವನ ತಲುಪೋಕ್ಕಿಂತ ಮುಂಚೆ, ವಿಭೀಷಣನ್ನ ತಲುಪೋಕ್ಕಿಂತ ಮುಂಚೆನೆ ಲಕ್ಷ್ಮಣ ಆ ಬಾಣಕ್ಕೆ ಪ್ರತಿಯಾಗಿ ಮತ್ತೊಂದು ಅಸ್ತ್ರನ ಬಿಟ್ಟು ಆ ಶಕ್ತಿ ಆಯುಧನ ಅಲ್ಲೇ ಶಮನ ಮಾಡ್ತಾನಂತೆ. ಶಮನ ಮಾಡೋದಂದ್ರೆ ತಡಿಯೋದು, ನಾಶ ಮಾಡೋದು ಅಂತ. ಹಂಗೆ ಶಮನ ಮಾಡ್ತಾನಂತೆ. ಹಿಂಗೆ ಘೋರವಾಗಿ ಯುದ್ಧ ನಡೀತಿದ್ರೆ ಆ ಶಬ್ದ ಇಡೀ ಭೂಲೋಕದಿಂದ ದೇವಲೋಕದವರೆಗೂ ಇಡೀ ಪ್ರಪಂಚಕ್ಕೆ ಕೇಳಿಸ್ತಿತ್ತಂತೆ. ಅಷ್ಟು ಗಟ್ಟಿಯಾಗಿ ಯುದ್ಧ ಮಾಡ್ತಿದ್ರಂತೆ. ಆ ರೀತಿ ಅವರ ಅಸ್ತ್ರಗಳು ಆಕಾಶ ಮಾರ್ಗದಲ್ಲಿ ಹೋಗಿ ಒಬ್ಬರನ್ನ ಒಂದೊಂದ್ ಅಸ್ತ್ರನು ಡಿಕ್ಕಿ ಹೊಡೆದು, ಅಂದ್ರೆ ಎದುರಾಗೋ ಡಿಕ್ಕಿ ಹೊಡೆದು ಸ್ಫೋಟ ಆಗೋ ತರ ಆಗ್ತಿತ್ತಂತೆ. ಅಂದ್ರೆ ಇವಾಗ ನಾವು ಗುಡುಗು ಮಳೆ ಬಂದಿರುವಾಗ ಯಾವ ರೀತಿ ಶಬ್ದ ಕೇಳ್ಸತ್ತೆ, ಅದಕ್ಕಿಂತ 1000 ಪಟ್ಟು ಅತಿಯಾಗಿ ಶಬ್ದ ಕೇಳ್ತಿತ್ತಂದ್ರೆ ತಪ್ಪಾಗೋದಿಲ್ಲ ಅನ್ಸತ್ತೆ. ಭೂಮಿನೇ ನಡಗಿಸುವಂತ ಯುದ್ಧ ಮಾಡಿರಂತೆ. ಕೊನೆಗೆ ಲಕ್ಷ್ಮಣ ನಿರ್ಧಾರ ಮಾಡ್ತಾನಂತೆ, ಈ ರೀತಿ ನಾನು ಅಸ್ತ್ರಗಳನ್ನ ನಾನು ಬಿಡುವಂತ ಎಲ್ಲಾ ಅಸ್ತ್ರಗಳನ್ನು ನೀವು ಇಂದ್ರಜಿತು ಶಮನ ಮಾಡ್ತಿದ್ರೆ ಈ ಯುದ್ಧ ಇನ್ನು ಮುಗಿಯೋದಿಲ್ಲ. 3 ದಿನ ಯುದ್ಧ ಮಾಡಿದ್ದಾರೆ. ಇಬ್ರು ಮನುಷ್ಯರು ಕುಂತಿಲ್ಲ, ನಿಂತಿಲ್ಲ, ಊಟ ಮಾಡಿಲ್ಲ, ನೀರ್ ಕುಡ್ದಿಲ್ಲ, ಏನೂ ಮಾಡಿಲ್ಲ. ಅಂದ್ರೆ ಆ ಯುದ್ಧ ಎಷ್ಟವರು ಘೋರವಾಗಿ ಮಾಡಿರ್ಬೋದು, ಅದನ್ನ ನಾವ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅನ್ಸತ್ತೆ. ಕೊನೆಗೆ ಲಕ್ಷ್ಮಣ ಐಂದ್ರಾಸ್ತ್ರವನ್ನ ಬಿಡ್ತಾನಂತೆ. ಅವನ ಅಸ್ತ್ರನ ಬಿಡೋಕ್ಕಿಂತ ಮುಂಚೆ ಆ ಐಂದ್ರಾಸ್ತ್ರಕ್ಕೆ ಹೇಳ್ತಾನಂತೆ, ನನ್ನ ಅಣ್ಣ ರಾಮಚಂದ್ರ ಅವನು ಸತ್ಯವಂತನೇ ಆಗಿದ್ರೆ, ಅವನು ಧರ್ಮಿಷ್ಠನೇ ಆಗಿದ್ರೆ, ಅವನು ಒಳ್ಳೆಯವನು ಆಗಿದ್ರೆ, ಅವನು ಏನು ಪುಣ್ಯದ ಕೆಲ್ಸವನ್ನ ಇಲ್ಲಿವರೆಗೆ ಮಾಡಿದ್ರೆ, ಅವನ್ದು ಯಾವ ತಪ್ಪೂ ಇಲ್ಲ ಅಂದ್ರೆ ಅವನಷ್ಟು ಒಳ್ಳೆಯವನಾಗಿದ್ರೆ ಈ ಅಸ್ತ್ರ ಹೋಗಿ ಇಂದ್ರಜಿತುವಿನ ಪ್ರಾಣನ ಹರಣ ಮಾಡ್ಬೇಕು, ಅಂದ್ರೆ ಪ್ರಾಣ ತೆಗಿಬೇಕು ಅಂತ ಆ ಐಂದ್ರಾಸ್ತ್ರಕ್ಕೆ ಅಸ್ತ್ರನ ಯಾವ್ಯಾವ ಅಸ್ತ್ರ ಬಿಡ್ತಾರೆ, ಅಂದ್ರೆ ಏನೇನ್ ನಾವ್ ಹೆಸರು ಹೇಳ್ತೀವಿ, ಅವ್ರು ಏನ್ ಮಂತ್ರ ಪಠನೆ ಮಾಡ್ತಾರೆ, ಸ್ವಯಂ ಆ ದೇವರೇ ಬಂದು ಅಲ್ಲಿ ಕೂತಿರ್ತಾರಂತೆ. ಈಗ ವಾಯು ಅಸ್ತ್ರ ಬಿಟ್ರೆ ವಾಯು ದೇವ್ರಿರ್ತಾರೆ, ಬ್ರಹ್ಮಾಸ್ತ್ರ ಬಿಟ್ರೆ ಆ ಅಸ್ತ್ರದಲ್ಲಿ ಬ್ರಹ್ಮ ದೇವ್ರಿರ್ತಾರೆ, ವರುಣ ಅಸ್ತ್ರ ಬಿಟ್ರೆ ವರುಣ ದೇವ್ರಿರ್ತಾರೆ. ಈ ರೀತಿ ರೌದ್ರಾಸ್ತ್ರ ಬಿಟ್ರೆ ಶಿವನ ಅಂಶದ ದೇವ್ರಿರ್ತಾರೆ ಅಲ್ಲಿ. ಸೊ ಈ ರೀತಿ ಅವ್ರು ಏನೇನ್ ಅಸ್ತ್ರ ಬಿಡ್ತಾರೆ ಆ ಅಂಶದ ದೇವ್ರು ಆ ಅಸ್ತ್ರದಲ್ಲಿ ಕೂತಿರ್ತಾರಂತೆ. ಹಂಗೆ ಐಂದ್ರಾಸ್ತ್ರಕ್ಕೆ ಲಕ್ಷ್ಮಣ ಈ ರೀತಿ ಪ್ರತಿಜ್ಞೆ ಮಾಡಿ ಆ ಅಸ್ತ್ರನ ಬಿಡ್ತಾನೆ. ಆ ಅಸ್ತ್ರ ಹೋಗಿ ಇಂದ್ರಜಿತುವಿನ ಎದೆಗೆ ಬಿದ್ದು ಇಂದ್ರಜಿತು ಪ್ರಾಣ ಬಿಟ್ಟು ಕೆಳಗೆ ದಪ್ಪಂತ ಬೀಳ್ತಾನೆ. ಯಾಕಂದ್ರೆ ಇಂದ್ರಜಿತುನು ಅವನ ದೇಹ ಕಟ್ಟುನು ಸಾಮಾನ್ಯದಲ್ಲ. ರಾವಣನ್ ಮಗ, ಅಂದ್ರೆ ರಾವಣನ್ ತರನೇ ಅವನು ಬಲಿಷ್ಠನಾಗಿ ಅತ್ಯಂತ ಪ್ರಬಲನಾಗಿ ಗಟ್ಟಿಮುಟ್ಟಾದ ದೇಹ, ಆ ರೀತಿನೇ ಇದ್ದ ಅಂತೆ. ಸೊ ಇದನ್ನ ಕೇಳಿ ರಾವಣ ಕುಗ್ಗೋದ ಅಂತೆ. ಯಾಕಂದ್ರೆ ಕೊನೆಗೆ ಉಳ್ದಿರೋದೇ ಇವನೊಬ್ಬ ಇದ್ದ, ಕುಂಭಕರ್ಣ ಆದ್ಮೇಲೆ. ಹಾಗಾಗಿ ಅವನ್ ಏನ್ ನಿರ್ಧಾರ ಮಾಡ್ತಾನೆ, ನಾನಂತೂ ಸಾಯ್ತೀನಿ ನಾಳೆ ರಾಮನ್ ಕೈಯಲ್ಲಿ, ನನ್ ಸಾವು ಖಚಿತ, ಅದ್ಕಿಂತ ಮುಂಚೆ ಸೀತೆನ ಸಾಯಿಸ್ಬೇಕು ನಾನು ಅಂದ. ಸೀತೆನ ಕೊಲ್ಬೇಕು ಅಂತ ಕೋಪದಲ್ಲಿ ಹೋಗ್ತಾನಂತೆ. ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ಲ, ಎಲ್ಲಾ ಕಳ್ಕೊಂಡ, ಎಲ್ಲಾ ಸಂಬಂಧನೂ ಕಳ್ಕೊಂಡ. ಅಟ್ಲೀಸ್ಟ್ ನಾನಾದ್ರೂ ಬದುಕ್ಬೇಕು ಅಂತ ಯೋಚನೆ ಮಾಡಿದ್ರೆ ಹೋಗಿ ರಾಮನ್ ಪಾದ ಹಿಡಿತಿದ್ದ ಅವನು. ಆದ್ರೆ ಅವನ್ ಇನ್ನೂ ಬುದ್ಧಿ ಬಂದಿಲ್ಲ. ಅವನು ಸೀತೆನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿ ಹೋಗ್ತಾನಂತೆ. ಅಲ್ಲಿ ಸುಪಾಂಶ್ವರ ಅಂತ ಒಬ್ಬ ಮುದುಕ, ಅಂದ್ರೆ ವಯಸ್ಸಾದವನು ಕೂತಿರ್ತಾನಂತೆ ವೃದ್ಧ. ಅವನು ರಾವಣ ಹೋಗೋದ್ನ ನೋಡಿ ಹೇಳ್ತಾನಂತೆ, ನೋಡು, ಇಲ್ಲಿವರೆಗೂ ನೀನ್ ಯಾರ್ಯಾರ ಜೊತೆ ಯುದ್ಧ ಮಾಡಿದ್ಯಾ ಅವ್ರೆಲ್ರೂ ನಿನ್ನಷ್ಟೇ ಪರಾಕ್ರಮ ಇರೋರು, ಅವ್ರನ್ನೆಲ್ಲಾ ನೀನು ಸೋಲ್ಸಿದ್ಯಾ, ಸಾಯಿಸಿದ್ಯಾ. ಹಂಗಾಗಿ ರಾವಣ ಅಂದ್ರೆ ಒಂದ್ ಹೆಸರು, ಒಂದ್ ಗರ್ವ, ಒಂದ್ ಏನು ಅಹಂಕಾರ ಅಥವಾ ಒಡೆ ಅನ್ನೋ ಹೆಸರಿದೆ. ಸಾಮಾನ್ಯ ಹೆಣ್ಣನ್ನ ಕೊಂದು
ಅವನೇನು ಹೆಣ್ಣನ್ನ ಕೊಂದಿದ್ದಾನೆ, ಅಂತ ಅಂತವ್ನು ಎಲ್ಲಿ ರಾಜ ಆಗಕ್ಕೆ ಸಾಧ್ಯ? ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತೀವಲ್ಲ, ಆ ಪಟ್ಟನ ನೀನ್ ತಗೋತೀಯ? ಬೇಡ ಅನ್ಸತ್ತೆ, ಆ ಪಟ್ಟ ನಿನ್ಗೆ ಸರಿ ಬರಲ್ಲ ಅಂತ. ಹೇಗೆ ಮಹಾಭಾರತದಲ್ಲಿ ಕೃಷ್ಣ ಹೋಗಿ ಆ ದುರ್ಯೋಧನಿಗೆ ಅವನು ಪೂರ್ತಿ ಏನೂ ನಿರಾಭರಣನಾಗಿ, ಅಂದ್ರೆ ಏನೂ ವಸ್ತ್ರನ ಧರಿಸ್ಲಾರ್ದೆ ಗಾಂಧಾರಿ ಮುಂದೆ ಹೋಗ್ತಿರ್ಬೇಕಂದ್ರೆ ಹೋಗಿ ಯಾವ ರೀತಿ ಅವ್ನ್ ಬ್ರೈನ್ ವಾಶ್ ಮಾಡ್ತಾನೆ ಕೃಷ್ಣ. ನೋಡು, ಅಟ್ಲೀಸ್ಟ್ ತಾಯಿ ಮುಂದೆ ಈ ರೀತಿ ಹೋಗ್ಬಾರ್ದು ಅಂತ ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾನೆ. ಇಲ್ಲಿ ಈ ತಾತ ಮಾಡ್ತಿದ್ದಾನೆ ರಾವಣನಿಗೆ, ಅಂದ್ರೆ ಸೀತೆ ಸಾವಾಗ್ಬಾರ್ದು ಅಂತ. ನಿಜವಾದ ಸೀತೆ ಅಲ್ಲ, ವೈದೇಹಿ, ಅವಳು ಸಾವಾಗ್ಬಾರ್ದು ಅಂತ. ನೋಡು, ಒಂದ್ ಹೆಣ್ಣಿನ ಮೇಲೆ, ಒಂದ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತೀಯ ನೀನು? ನೀನ್ ಯುದ್ಧ ಮಾಡಿದ್ದು ಯಾರ್ಯಾರ ಜೊತೆ? ದೇವ್ರ ಜೊತೆ, ಕುಬೇರನ್ ಜೊತೆ, ಇಂದ್ರನ್ ಜೊತೆ, ಆ ಇವ್ರ ಜೊತೆ ಎಲ್ಲ ಯುದ್ಧ ಮಾಡಿ ಗೆದ್ದಿದ್ಯಾ? ಈ ಸಾಮಾನ್ಯ ಹೆಣ್ಣಿನ ಮೇಲೆ ಯುದ್ಧ ಮಾಡಿ ಅವಳನ್ನ ಕೊಂದು ಕೊಲೆಗಡಕ ಅಥವಾ ಶಕ್ತಿ ಇಲ್ದವನು ಅಂತ ಅನಿಸ್ಕೋಬೇಡ ಅಂತ ಹೇಳ್ತಾನೆ. ಅದಕ್ಕೆ ರಾವಣನಿಗೆ ಅದು, ಓ ಹೌದಲ್ಲ, ನಾನ್ ಒಂದ್ ಹೆಣ್ಣಿನ ಕೊಂದ್ರೆ ನನ್ನೆಲ್ಲ ಕೀಳಾಗಿ ನೋಡ್ತಾರೆ ಅಂತ ಮತ್ತೆ ಮರಳಿ ಅವನ ಅಂತಃಪುರಕ್ ಹೋಗಿ ರಾಮನ್ ಜೊತೆ ಯುದ್ಧ ಮಾಡಕ್ಕೆ ಅವನೇ ಕವಚ ತೊಟ್ಟು ಯುದ್ಧಕ್ಕೆ ತಯಾರಾಗ್ತಾನೆ. ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ಮತ್ತೆ ನಾಳೆ ದಿನ ರಾಮಾಯಣದಲ್ಲಿ ಏನಾಗತ್ತೆ ಅಂತ ಓದ್ಬಿಟ್ಟು ನಿಮ್ಗೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ರಾಮನ ಆಶೀರ್ವಾದ, ಹನುಮಂತ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.